ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ನನ್ನ ಥಾಯ್ಲೆಂಡ್ ವಿಸಿಟ್ನ ಮೊದಲನೇ ಭಾಗ ಇದು. ನಾನು ಪುಕೆಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೆ ಥಾಯ್ಲೆಂಡ್ನಲ್ಲಿ. ಅಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಹೋಟೆಲ್ನಲ್ಲಿ ನಾನು ಸ್ಟೇ ಆಗಿದೆ. ಆ ಹೋಟೆಲ್ನ ಹೆಸರೇ ಟ್ರಾವೆಲ್ ಲಾಡ್ಜ್. ನನ್ನ ಈ ಕಂಪ್ಲೀಟ್ ಹಾಲಿಡೇ ಟ್ರಿಪ್ ಥಾಯ್ಲೆಂಡಿಗೆ ಹೋಗಿದ್ದು ಟ್ರಾವೆಲ್ ಮಂತ್ರ ಅಂತ ಹೇಳೋ ಒಂದು ಟ್ರಾವೆಲ್ ಏಜೆಂಟ್ನ ಮುಖಾಂತರ. ಇಡೀ ಪ್ಲ್ಯಾನ್ನ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ದು ಒಂದು 2 ತಿಂಗಳಿಗಿಂತ ಮುಂಚೆ. ಹೀಗೆ ಈ ರೂಮ್ನು ಕೂಡ ಅವರೇ ಬುಕ್ ಮಾಡಿದರು. ಬನ್ನಿ, ಈ ಹೋಟೆಲ್ ಹೇಗಿದೆ, ಈ ರೂಮ್ಸ್ಗಳು ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಟೆಲ್ ಎಂಟ್ರ್ ಆಗ್ತಾ ಇದ್ದ ಹಾಗೆ ಒಂದು ಸಣ್ಣ ಗುಡಿ ಕಟ್ಟಿದ್ದಾರೆ. ಭಾರತದ ಗೌತಮ ಬುದ್ಧನಿಗೋಸ್ಕರ ಒಂದು ಸಣ್ಣ ಗುಡಿ ಕಟ್ಟಿದ್ದಾರೆ. ಇದು ಬರೀ ಇಲ್ಲಿ ಮಾತ್ರ ಅಂತಲ್ಲ, ಇಡೀ ಥಾಯ್ಲೆಂಡ್ನಲ್ಲೇ ಯಾವುದೇ ಒಂದು ಶಾಪ್ ಇರಲಿ, ಯಾವುದೇ ಒಂದು ದೊಡ್ಡ ಮಾಲ್ ಇರಲಿ, ಎಲ್ಲೇ ಹೋದ್ರೂ ಈ ಥರ ಪುಟ್ಟ ಪುಟ್ಟ ಗುಡಿಗಳನ್ನ ನೋಡ್ಬೋದು. ಇಲ್ಲಿ ಬುದ್ಧ ಇರ್ತಾರೆ, ಆ ಕಡೆನೇ ಪಕ್ಕದಲ್ಲಿ ಒಂದು ಆ ರಾಜರ ಸ್ಟ್ಯಾಚ್ಯೂ ಕೂಡ ಇರುತ್ತೆ. ನಮ್ಮ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸಿ 2 ಗಂಟೆಗೆ ನಮಗೆ ರೂಮ್ಸ್ ಸಿಗುತ್ತೆ. ರೂಮ್ ಫಸ್ಟ್ ಫ್ಲೋರಲ್ಲಿತ್ತು. ರೂಮ್ಸ್ ಆರ್ ಸೋ ನೈಸ್, ಕ್ಲೀನ್, ನೀಟಾಗಿತ್ತು. ವಾಶ್ರೂಮ್ಸ್ ಎಲ್ಲ ಸ್ಪೇಸಿಯಸ್ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅದೇ ಫ್ಲೋರ್ನಲ್ಲಿ ಒಂದು ಜಿಮ್ ಕೂಡ ಇತ್ತು, ಹೆಲ್ತ್ ಕ್ಲಬ್. ಇದೂ ತುಂಬ ಚೆನ್ನಾಗೇ ಇತ್ತು, ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನನ್ನ ಸ್ಟೇನಲ್ಲಿ ಐ ಥಿಂಕ್ 3 ದಿನ ಇದ್ದೆ ನಾನು ಈ ಹೋಟೆಲಲ್ಲಿ. ನಾನು ಒಂದು ಜಾಗನ ವಿಸಿಟ್ ಮಾಡದಿರೋ ಜಾಗ ಅಂತಂದರೆ ಇದೇನೆ. ಇಲ್ಲೇ ಪಕ್ಕದಲ್ಲಿ ಪೂಲ್ ವ್ಯವಸ್ಥೆ ಕೂಡ ಇತ್ತು. ಪೂಲ್ ಮುಗಿದ ತಕ್ಷಣ ಅಲ್ಲಿ ಒಂದು ಪೂಲ್ ಬಾರು ಕೂಡ ಇತ್ತು. ರೂಮಲ್ಲಿದ್ದಂಥ ಬೆಡ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ಥಿಕ್ ಆ್ಯಂಡ್ ಹೆವಿ, ಹಾಗೆಯೇ ಸಾಫ್ಟ್ ಆಗಿತ್ತು. ನಾನು ನನ್ನ ಮಗಳಂತೂ ಬಿದ್ದು ಇಲ್ಲಿ ಎಂಜಾಯ್ ಮಾಡಿದ್ವಿ. ಹಾಗೆ ಮಾರನೇ ದಿನ ಬ್ರೇಕ್ಫಾಸ್ಟ್ ಬಂದು ಅವರ ಗ್ರೌಂಡ್ ಫ್ಲೋರ್ನ ರೆಸ್ಟೋರೆಂಟಲ್ಲಿತ್ತು. ಅಲ್ಲಿ ಎಂಟ್ರ್ ಆಗ್ತಾ ಇದ್ದ ಹಾಗೆ ಒಂದು ಕಾಫಿ ಕೌಂಟರ್ ಇತ್ತು. 2 ಕಾಫಿ ಮಿಷಿನ್ನ ಇಟ್ಟಿದ್ರು. ನೀವೇ ಅಲ್ಲಿ ನಿಮಗೆ ಏನು ಕಾಫಿ ಬೇಕೋ ಆ ಕಾಫಿನ ನೀವೇ ಮಾಡ್ಕೋಬೋದು. ಕಪ್ಸ್ ಇತ್ತು, ಶುಗರ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಇಲ್ಲಿ ರೈಟ್ ಸೈಡ್ನಲ್ಲಿ ನಿಮ್ಮ ಬೊಫೆ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲ್ ಆಗಿ ತುಂಬ ಕಲರ್ಫುಲ್ ವೆಜಿಟೇಬಲ್ಸ್, ಯೋಗರ್ಟ್ ಆ್ಯಂಡ್ ಫ್ರೂಟ್ಸ್, ಹಾಗೆ ಕಟ್ ಫ್ರೂಟ್ಸ್ಗಳನ್ನು ಸಹ ಇಟ್ಟಿದ್ರು. ಪಪಾಯ, ಪೈನಾಪಲ್, ವಾಟರ್ಮೆಲನ್, ಹಾಗೆ ಫ್ರೆಶ್ ಜ್ಯೂಸಸ್ ಹಾಗೂ ಪ್ರೋಸೆಸ್ ಜ್ಯೂಸ್ಗಳನ್ನ ಇಟ್ಟಿದ್ರು. ಲಸ್ಸಿ ಇಟ್ಟಿದ್ರು. ಹಾಗೆ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅನ್ನೋ ಮುಸಲಿ, ಕಾರ್ನ್ಫ್ಲೆಕ್ಸ್, ಚಾಕೋಫ್ಲೆಕ್ಸ್ ಇಟ್ಟಿದ್ರು. ಬ್ರೇಕ್ಫಾಸ್ಟ್ ರೋಲ್ಸ್ಗಳು ಇಟ್ಟಿದ್ರು, ಕ್ರೋಸಾನ್ಸ್, ಮಫಿನ್ಸ್, ಡ್ಯಾನಿಶ್. ಹಾಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಬಾಯ್ಲ್ಡ್ ವೆಜಿಟೇಬಲ್ ಕೂಡ ಇತ್ತು. ಹೆಲ್ತಿ ಆಪ್ಷನ್ಗೆ ತುಂಬಾ ವೆರೈಟೀಸ್ಗಳಿತ್ತು. ಹಾಗೆ ಇವರು ಪಾಡ್ ಥಾಯ್ ಇಟ್ಟಿದ್ರು. ಪಾಡ್ ಥಾಯ್ ನೂಡಲ್ಸ್, ಅವರ ಥಾಯ್ ಸ್ಟೈಲ್ ಪಾಡ್ ಥಾಯ್. ಫ್ರೈಡ್ ಎಗ್ಸ್ ಇಟ್ಟಿದ್ರು. ಇಟ್ಸ್ ಲೈಕ್ ನಾರ್ಮಲಿ ನಾವು ಬೇರೆ ಹೋಟೆಲ್ಸ್ಗಳಿಗೆ ಹೋದರೆ ಲೈವಲ್ಲಿ ಮಾಡಿಕೊಡ್ತಾರೆ, ಬಟ್ ಇವರು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ರು. ಹಾಗೆ ತುಂಬಾ ಮಕ್ಕಳಿಗೆ ಇಷ್ಟ ಆದಂಥ ಹಾಗೆ ಪಂಪ್ಕಿನ್ ಸೂಪ್ ಮಾಡಿದರು. ಪಂಪ್ಕಿನ್ ಸೂಪ್ ತುಂಬಾ ಚೆನ್ನಾಗಿತ್ತು, ಸ್ಟಿಕ್ಕಾಗಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಮಾಡಿದರು. ಇದನ್ನು ನಾನು ಸುಮಾರು ಸಲ ಇಂಡಿಯಾದಲ್ಲೂ ಕೂಡ ಟ್ರೈ ಮಾಡಿದ್ದೀನಿ, ಬಟ್ ದಿಸ್ ವಾಸ್ ವೆರಿ ಯುನೀಕ್ ಆ್ಯಂಡ್ ಗುಡ್. ಬಾಯ್ಲ್ಡ್ ಎಗ್ಸ್ಗಳನ್ನ ಇಟ್ಟಿದ್ರು. ಜೊತೆಗೆ ಅವ್ರಿಗೆ ಬೇಕಾದಂಥ ಸಾಸ್ಗಳು ಒಂದು ಕಡೆ, ಹಾಗೆ ಚಿಲ್ಲಿ ಸಾಸ್, ಸೋಯಾ ಸಾಸ್ಗಳು ಕೂಡ ಇಟ್ಟಿದ್ರು. ಹೀಗೆ ನನ್ನ ಫುಲ್ ಪ್ಲೇಟ್ಸ್ನ ಕಲರ್ಫುಲ್ ಆಗಿ ರೆಡಿ ಮಾಡಿಕೊಂಡೆ ವಿತ್ ಬ್ರೇಕ್ಫಾಸ್ಟ್ ರೋಲ್ಸ್. ಮಧ್ಯಾಹ್ನ ಹೆಚ್ಚು ಕಡಿಮೆ 2 ಗಂಟೆವರೆಗೂ ನನಗೆ ಹೊಟ್ಟೆ ಹಸಿಬಾರ್ದು ಅಂತೇಳಿ ನಾನು ಒಂದು ಭರ್ಜರಿ ಬ್ರೇಕ್ಫಾಸ್ಟ್ ಮಾಡಿದೆ. ಅಲ್ಲೇ ಕಾಫಿ ಕೌಂಟರ್ ನಾನು ಹೇಳಿದ ಹಾಗೆ ಅಲ್ಲಿ ವೈಟ್ ಶುಗರ್ ಇಲ್ಲ ಅಂತಂದರೆ ಡೆಮೆರಾರಾ ಶುಗರ್ ಅಂತ ಹೇಳೋ ಡೆಮೆರಾರಾ ಶುಗರ್. ಇಲ್ಲಿ ಕಾಮನ್ ಆಗಿ ಮಿಲ್ಕ್ ಪೌಡರ್ ಎಲ್ಲ ಕಾಫಿ ಶಾಪಲ್ಲಿ, ಎಲ್ಲ ಒಂದು ಕಾಫಿ ಕೌಂಟ್ರಲ್ಲೂ ಇಡ್ತಾರೆ. ಬೇಸಿಕ್ಲಿ ಇಲ್ಲಿ ಜನ ಬರೋರು ಫಾರಿನರ್ಸ್ ಆಗಿರೋದ್ರಿಂದ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಅವರು ಮಿಲ್ಕ್ ಪೌಡರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಹಾಗೆ ನಾನು ಕಾಫಿ ಮಿಷಿನ್ಗೆ ಹೋಗಿ ಕಾಫಿ ಮಿಷನಲ್ಲಿ ಒಂದು ಕ್ಯಾಫೆ ಲಾತೆ ಹಾಕಿದೆ. ಕ್ಯಾಫೆ ಲಾತೆ ತುಂಬಾ ಚೆನ್ನಾಗಿತ್ತು, ನೀಟಾಗಿ ಫ್ರಾತಿಯಾಗಿ ನನ್ನ ಕಾಫೆ ಲಾತೆ ರೆಡಿ ಆಯಿತು. ಅದನ್ನು ಕುಡಿದು ರಿಫ್ರೆಶಿಂಗ್ ಆಗಿ ನಾನು ಆ ದಿನ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾರನೇ ದಿನ ಬ್ರೇಕ್ಫಾಸ್ಟಿಗೆ ಬಂದಾಗ ಅಲ್ಲಿ ಗಂಜಿ ಇಟ್ಟಿದ್ರು. ಅದನ್ನು ತಮಿಳ್ ಕಂಜಿ ಅಂತೇಳಿ ಅವರು ಆಲ್ರೆಡಿ ಆ ನೇಮ್ ಟ್ಯಾಗಲ್ಲೂ ಕೂಡ ಕಂಜಿ ಅಂತಲೇ ಬರೆದಿದ್ರು. ಅದನ್ನು ನಿಮಗೆ ತಿಳಿಸೋಣ ಅಂಥೇಳಿ ನಾನು ಅವತ್ತು ಕೂಡ ಒಂದು ಸ್ಮಾಲ್ ವಿಡಿಯೋ ಮಾಡಿದೆ. ನಾಸಿ ಗುರಾಂಗ್ ಇಟ್ಟಿದ್ರು, ಚಿಕನ್ ಸಾಸೇಜಸ್ ಇಟ್ಟಿದ್ರು. ಹಾಗೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ರೋಲ್ಸ್, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಕೂಡ ಹಾಗೇ ಇತ್ತು. ನೀವೇನಾದರೂ ಪುಕೆಟ್ಗೆ ಬಂದರೆ ಈ ಟ್ರಾವೆಲ್ ಲಾಡ್ಜ್ನಲ್ಲಿ ಸ್ಟೇ ಮಾಡಿ. ಇಲ್ಲಿ ಹೇಗಿತ್ತು ಅಂತ ನಮಗೂ ತಿಳಿಸಿ. ಓಕೆ ಫ್ರೆಂಡ್ಸ್, ಸಿ ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.